ದೇವಿ ದೇವಾಲಯದಲ್ಲಿ ಶುಕ್ರವಾರದ ವಿಶೇಷ ಪೂಜೆ. ಕೋಲಾರ ತಾಲೂಕಿನ ಸೂಲೂರು ಮುಖ್ಯ ರಸ್ತೆಯಲ್ಲಿರುವ ಚೌಡದೇನಹಳ್ಳಿ ನರಸಾಪುರ ಹೋಬಳಿಯಲ್ಲಿ ನೆಲೆಸಿರುವ ಶ್ರೀ ಕ್ಷೇತ್ರ ನಾಗಲಾಂಬಿಕೆ ದೇವಿ ದೇವಾಲಯದಲ್ಲಿ ಶುಕ್ರವಾರದ ವಿಶೇಷ ಪೂಜೆ ಅದ್ದೂರಿಯಾಗಿ ನಡೆಯಿತು. ಪ್ರತಿ ಶುಕ್ರವಾರದಂದು ಗಣಪತಿ ಪೂಜೆ, ಪುಣ್ಯಾಹ, ರಕ್ಷಾಬಂಧನ, ಅಭಿಷೇಕ, ನವಗ್ರಹ ಪೂಜೆ, ವಾಸ್ತು ಹೋಮ, ತ್ರಿಮೂರ್ತಿ ಹೋಮ, ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ ನಂತರ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದರು. ಬಾಲಸುಬ್ರಹ್ಮಣ್ಯಂ, ಆವಲಹಳ್ಳಿ, ಲತಾ, ಅಬೂಬ್ಕರ್, ಕೆಆರ್ಪುರಂ, ಕಲ್ಕೆರೆ ಚಂದ್ರಪ್ಪ ಮುಂತಾದ ಭಕ್ತರು ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಂಡು ದೇವಸೇವೆ ನೆರವೇರಿಸಿ ದೇವಾಲಯದ ಶಕ್ತಿ ಮತ್ತು ಪವಾಡಗಳನ್ನು ವಿವರಿಸಿದ್ರು. ಈ ಸಂದರ್ಭದಲ್ಲಿ ಭಕ್ತಾದಿಗಳು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಹಾಜರಿದ್ದರು. ಹೋಬಳಿ ಇಲ್ಲಿ 13 ವರ್ಷದಿಂದ ಪೂಜೆ ಮಾಡ್ತಿದ್ವಿ. ಇಲ್ಲಿ ಎಲ್ಲ ಬಂದಿರೋ ಭಕ್ತಾದಿಗಳಿಗೆ ಎಲ್ಲರಿಗೂ ಎಲ್ಲ ಸೌಕರ್ಯ ಸೌಲಭ್ಯಗಳು ನಡೀತಾ ಇದೆ. ಪ್ರತಿಯೊಂದು ವಿಚಾರನೂ ಎಲ್ಲನೂ ಕ್ಲಿಯರ್ ಆಗುತ್ತೆ. ಇಲ್ಲಿ ಏನೇ ಕಷ್ಟಕ್ಕೆ ಬಂದರೂ, ಮಕ್ಕಳಾಗಿಲ್ಲ ಅಂದರೆ ಗಂಡ ಹೆಂಡತಿ ಮತ್ತು ಏನೇ ಸಮಾಚಾರ ಆಗಿದ್ರೂ ಎಲ್ಲನೂ ಸರಿ ಬರುತ್ತೆ. ಇಲ್ಲಿ ಮಂಗಳವಾರ 11 ಮಹಾಮಂಗಳಾರತಿ 11:11ವರೆಗೆ ಇರುತ್ತೆ ಶುಕ್ರವಾರ. ನಮಸ್ತೆ, ನಮ್ಮ ಹೆಸರು ಬಾಲಸುಬ್ರಹ್ಮಣ್ಯ ಅಂದ್ಬಿಟ್ಟು. ನಮ್ಮದು ಕುರ್ಕಿ, ಇಲ್ಲೇ ನರಸಾಪುರದ ಕುರ್ಕಿ. ನಮ್ಮದು ನಾಗಲಾಂಬಿಕೆ ದೇವಸ್ಥಾನಕ್ಕೆ ನಾವೊಂದು 3 ವರ್ಷದಿಂದ ಬರ್ತಾಯಿದ್ರಿ. ಇಲ್ಲಿಗೆ ನಮಗೆಲ್ಲ ಅನುಕೂಲ ಆಗ್ತದೆ. ಹೆಲ್ತ್ಗೆ ಆಗಲಿ, ಇದು ಮದುವೆ ಆಗ್ತಿದ್ದವ್ರು ಮದುವೆ ಆಗೋದು, ಮತ್ತು ಮಕ್ಕಳಾಗಿದ್ದವ್ರು ಮಕ್ಕಳಾಗೋದು, ಹೆಲ್ತ್ ಚಾರ್ಜಲ್ಲಿ ತುಂಬ ಅನುಕೂಲ ಆಗಿದ್ದಾವೆ. ಅದರಿಂದ ನಾವು ಪ್ರತಿ ಶುಕ್ರವಾರ ಬಂದು ನಾವು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲರಿಗೂ ಅನುಕೂಲ ಆಗ್ತದೆ. ತುಂಬ ಕಡೆಯಿಂದ ಎಲ್ಲ ಬರ್ತಿದ್ದಾರೆ. ಎಲ್ಲರಿಗೂ ಅನುಕೂಲ ಆಗಿದೆ. ತುಂಬ ಕಡೆ ತುಂಬ ಜನ ಬಂದು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಇಲ್ಲಿ ಪಕ್ಕದಲ್ಲೇ ಊರು. ನಮಗೆ ಜನ ಬರೋದ್ರಿಂದ ನಮಗೂ ಎಲ್ಲ ಗೊತ್ತಾಗಿ ನಾವು ಒಂದು 3 ವರ್ಷ 4 ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ. ಸರ್, ಏನು ಒಳ್ಳೇದು ಸರ್, ಹೆಲ್ತ್ ಏನೇ ಪ್ರಾಬ್ಲಮ್ ಇರಲು ಅನುಕೂಲ ಆಗ್ತಿದೆ. ಮತ್ತೆ ಬೇರೆ ಏನನ್ನ ಈ ಗಾಳಿ ಆ ಥರ ಇರೋವು, ಮತ್ತೆ ಮಕ್ಕಳಾಗ್ತಿದ್ದವ್ರು ಮಕ್ಕಳಾಗೋದು, ತುಂಬ ಮಕ್ಕಳಿಗೆ ಅನುಕೂಲ ಆಗಿದೆ. ತುಂಬಾ ವರ್ಷಕ್ಕಿಂತ ಮಕ್ಕಳಾಗ್ದಿರೋರಿಗೆಲ್ಲ ಮಕ್ಕಳಾಗಿದ್ದಾವೆ. ಮತ್ತೆ ಮದುವೆ ಆಗ್ತಿದ್ದವ್ರಿಗೆ ಬಂದು ಪೂಜೆ ಮಾಡಿ ಇದು ಮಾಡ್ಕೊಂಡು ಹೋದ್ರೆ, ಒಂದು 3 ವಾರ ಬಂದು ಪೂಜೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋದ್ರೆ ಮದುವೆ ಆಗೋದು ಎಲ್ಲ ಅನುಕೂಲ ಆಗಿದೆ. ನಮ್ಗೆ ತುಂಬಾ ಅನುಕೂಲ ಆಗಿದೆ ಸರ್. ನಮ್ಗೆ ಒಳ್ಳೇದು ಅನ್ಸೈತೆ. ನಮ್ಗೆ ತುಂಬಾ ಅನುಕೂಲ ಆಗಿದೆ. ಮತ್ತೆ ವಾರ ಬರ್ತಾ ಇದೀವಿ ಸರ್. ನಾವು ಪ್ರತಿ ವಾರನೂ ಬರ್ತೀವಿ. ಒಂದು ವಾರ ಬರೋಕ್ಕಾಗಲ್ಲ, ಮತ್ತೆ ನೆಕ್ಸ್ಟ್ ವಾರ ಬರ್ತೀವಿ. ನಾವು ಅನುಕೂಲ ಆಗ್ತಾ ಇದೆಯಲ್ಲ, ನಾವು ಪ್ರತಿ ವಾರ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಹೆಸರು ಅಬೂಬಕರ್ ಅಂತ. ನಾವು ಕೆಆರ್ಪುರದಿಂದ ಬರ್ತೀವಿ. ಇಲ್ಲಿ ನಮಗೆ ಯಾರೋ ಒಬ್ರು ಹೇಳಿದ್ರು, ಈ ಥರ ನರಸಾಪುರದಲ್ಲಿ ಒಂದು ಅಮ್ಮ ಇದ್ದಾರೆ. ಅಲ್ಲಿ ಸರಿ ನಮ್ಮ ಮಗುಗೆ 1 ವರ್ಷದಿಂದ ಹುಷಾರಿರಲಿಲ್ಲ. ಎಲ್ಲ ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ಬಿಟ್ವಿ, ಬಟ್ ಹಾಸ್ಪಿಟಲ್ದು ಅದು ಇರಲಿಲ್ಲ. ಏನಾಗಿತ್ತು ಮಗುಗೆ? ಅವಳಿಗೆ ಡಾಕ್ಟರ್ ಒಂದು ಹೇಳ್ತಾರೆ, ಡಾಕ್ಟರ್ ಏನೇನೋ ಹೇಳ್ತಾರೆ, ಬ್ಲಡ್ ವಿಷಯ ಇದೆ, ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಅದು ಯಾರಿಗೋ ಒಬ್ರಿಗೆ ಬರೋದು ಅಂತ. ಅಲ್ಲೊಂದು ಅಂಬೇಡ್ಕರ್ ಹಾಸ್ಪಿಟ್ಲು, ಬಾಪ್ಟಿಸ್ಟ್ ಹಾಸ್ಪಿಟ್ಲು, ಆಮೇಲೆ ಬೋರಿಂಗ್ ಹಾಸ್ಪಿಟ್ಲು, ಆಮೇಲೆ ಇದು ನಿಮ್ಮದು ವಾಣಿ ವಿಲಾಸ್ ಇದೆಯಲ್ಲ ಸ್ಪೆಷಲಿಸ್ಟ್, ಅಲ್ಲಿ ಕೂಡ ಹೋಗಿದ್ವಿ. ಎಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದ್ಮೇಲೆ ನಮಗೆ ನಮ್ಮ ಮಗುಗೆ ಸ್ವಲ್ಪ ಚೆನ್ನಾಗಿದೆ. ಎಷ್ಟು ವಾರಗಳಿಂದ ಬರ್ತಾ ಇದ್ದೀರಿ ಇಲ್ಲಿ? ನಾವು ಒಂದು 2-3 ತಿಂಗಳಿಂದ ಬರ್ತಾ ಇದ್ದೀವಿ. ಏನ್ ಅನ್ಸುತ್ತೆ ನಿಮ್ಗೆ? ಮಗುಗೆ ಪರವಾಗಿಲ್ಲ, ಆರೋಗ್ಯ ಇದೆ. ಬರ್ತೀರಾ ಮತ್ತೆ? ನಡೆಯಕ್ ಆಗ್ತಾ ಇರ್ಲಿಲ್ಲ. ಇಲ್ಲಿ ಬರೋವಾಗ ನಾನು ಎತ್ಕೊಂಡು ಬರ್ತಾ ಇದ್ದೆ. ಅಮ್ಮನ ಹತ್ರ ಹಿಂದೆ ಬಂದು ತೋರಿಸ್ಕೊಂಡು ಹೋಗೋವಾಗ
ನಡ್ಕೊಂಡು ಹೋಗ್ತಾ ಇದ್ವಿ. ವೆರಿ ಗುಡ್. ಇದರಿಂದ ನಾವು ಆ ನಂಬಿಕೆ ಮೇಲೆಯಿಂದ ಬರ್ತಾ ಇದೀವಿ ಅಷ್ಟೇ. ಎಲ್ಲ ಒಳ್ಳೇದಾಗಿದೆ ನಿಮಗೆ? ಒಳ್ಳೇದಾಗಿದೆ. ಅದಕ್ಕೆ ನಾವು ಬರ್ತಾ ಇದೀವಿ. ಸೊ ಒಟ್ಟಾರೆ ಯಾವಾಗ ಅನ್ಸುತ್ತೆ ಅವಾಗ ನಾವು ಬರ್ತಾ ಇರ್ತೀವಿ ಸರ್ ಅಷ್ಟೇ. ನೀವು ಅನ್ಕೊಂಡಾಗ ಬಂತೀರಿ ಇಲ್ಲಿಗೆ. ಹೌದು. ನಿಮ್ಮ ಹೆಸರು ಹೇಳ್ಬಿಟ್ಟು. ನಮ್ಮ ಹೆಸರು ಚಂದ್ರಪ್ಪ ಅಂತ. ನಮ್ದು ಇಲ್ಲೇ ಪಕ್ಕದಲ್ಲಿ ಕಲ್ಕೆರೆ. ನಾವು ಸುಮಾರು 5 ವರ್ಷದಿಂದ ಬರ್ತಾ ಇದ್ವಿ. ನಮಗೆ ಸುಮಾರು ಒಂದು 12 ವರ್ಷ ಏನಾಗಿತ್ತು, ಮಕ್ಕಳಿಲ್ಲ. ಇಲ್ಲಿಗೆ ಬಂದ್ಮೇಲೆ ನಮಗೆ ಒಳ್ಳೇದಾಗಿದೆ. ಮತ್ತು ನಮ್ಮ ಮನೆ ಕಡೆ ಸ್ವಲ್ಪ ತೊಂದರೆ ಇತ್ತು, ಅದೆಲ್ಲ ಇಲ್ಲಿ ಬಂದಮೇಲೆ ಈ ನಾಗಮ್ಮ ತಾಯಿ ಈ ಸಂಧಾನಕ್ಕೆ ಬಂದಮೇಲೆ ನಮಗೆ ಎಲ್ಲ ಥರ ಅನುಕೂಲ ಆಗಿದೆ. ಸೊ ಈ ದೇವರಲ್ಲಿ ಒಳ್ಳೆ ಶಕ್ತಿ ಇದೆ ಅನಿಸ್ತಾ ಇದೆ ನಿಮಗೆ? ಹೌದು ಹೌದು, ಶಕ್ತಿ ಇದೆ, ನಮ್ಗೆ ನಂಬಿಕೆ ಇದೆ. ನಂಬಿಕೆ. ಹೌದು. ಸೊ ಒಟ್ಟಾರೆ ದೇವರಿದೆ ಅನ್ನೋದು ಒಂದು ನಂಬಿಕೆ, ಒಂದು ವಿಶ್ವಾಸ ಇದೆ. ಹೌದು. ಏನಿಟ್ಟಿದ್ದೀರಾ ಮಗುವಿಗೆ? ಆದ್ಯ. ಎಷ್ಟು ವರ್ಷ ಇವಾಗ? ಇವಾಗ ಈ ಮಗುವಿಗೆ 4 ವರ್ಷ 6 ತಿಂಗಳು. ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ದೇವಸ್ಥಾನಕ್ಕೆ? ನಾವು ಸುಮಾರು ಒಂದು 5 ವರ್ಷದಿಂದ ಬರ್ತಾ ಇದ್ದೀವಿ. ಬರ್ತಾ ಇದ್ದೀರಾ? ಅದಕ್ಕೆ ಹೊತ್ಕೊಂಡ್ಮೇಲೆ ನಿಮ್ಮ ಮಗು ಆಯ್ತು? ಹೌದೌದು, ನಿಜ.